ಬೆಳಗಾವಿಯಲ್ಲಿ ವಿಧಾನಸೌಧದ ಮುಂದೆ ಪಂಚಮಸಾಲಿ ಹೋರಾಟಗಾರರ ಮೇಲೆ ನಡೆದ ಲಾಠಿ ಚಾರ್ಜ್ನಲ್ಲಿ ಪೊಲೀಸ್ ಇಲಾಖೆ ವೈಫಲ್ಯ ಎದ್ದು ಕಾಣ್ತಿದೆ. ಇನ್ನು ಈ ಪ್ರಕರಣದಲ್ಲಿ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಸಂಪೂರ್ಣ ವೈಫಲ್ಯ ಇದರಲ್ಲಿ ಎದ್ದು ಕಾಣ್ತಿದೆ. ಪಂಚಮಸಾಲಿಯವರು ಮೊದಲೇ ಪ್ರತಿಭಟನೆ ಬಗ್ಗೆ ತಿಳಿಸಿದ್ದರು. ಪೊಲೀಸರು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಲ್ಲಿ ನಿರ್ಲಕ್ಷ್ಯ ತಾಳಿದ್ದಾರೆಂದು ಆರೋಪಿಸಿದರು. ಸರ್ಕಾರದ ಕ್ರಮವನ್ನು ತೀವ್ರವಾಗಿ ಖಂಡಿಸುವುದಲ್ಲದೆ ಪ್ರತಿಭಟನಾಕಾರರ ವಿರುದ್ಧ ಹೂಡಿರುವ ಕೇಸು ವಾಪಸ್ ತೆಗೆದುಕೊಳ್ಳಬೇಕು. ಮುಖ್ಯಮಂತ್ರಿಗಳು ರಾಜ್ಯದ ಜನರ ಕ್ಷಮೆ ಕೋರುವುದಲ್ಲದೆ ಸರ್ಕಾರ ಬೇಡಿಕೆ ಬಗ್ಗೆ ಕೂತು ಮೊದಲು ಚರ್ಚೆ ಮಾಡಲಿ. ಮುಸಲ್ಮಾನರ ಓಲೈಕೆ ಮುಸಲ್ಮಾನರನ್ನು ತೃಪ್ತಿಪಡಿಸುವುದಕ್ಕಾಗಿ ಹಾಗೂ ಅವರ ನಾಯಕರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮನವೊಲಿಸಲು ವೈನಾಡಿನಲ್ಲಿ ಸಂತ್ರಸ್ತರಿಗೆ ಮನೆ ಕಟ್ಟಿಕೊಡುತ್ತೇನೆಂದು ಸಿಎಂ ಸಿದ್ದರಾಮಯ್ಯ ಪರಿಹಾರ ಘೋಷಿಸಿದ್ದರು ಎಂದು ಈಶ್ವರಪ್ಪ ಮೂದಿಲಿಸಿದ್ದಾರೆ. ಶಿವಮೊಗ್ಗದ ಆಶ್ರಯ ಮನೆಗಳ ಬಗ್ಗೆ ಸ್ಪಷ್ಟ ಮಾಡಿದ್ದೀನಿ. ಈಗಾಗಲೇ ಅನೇಕ ಸಾರಿ ಹೋರಾಟನೂ ಕೂಡ ನಾವು ಮಾಡಿದ್ದೇವೆ. ಈಗಾಗಲೇ ಆ ಆಶ್ರಯ ಹಣ ಕಟ್ಟಿರೋಂಥ ಬಡವರಿಗೆ ಮನೆಗಳು ಕಟ್ಟಿಕೊಡ್ಬೇಕು ಅಂತ ಹೋರಾಟ ಮಾಡಿ ಇದರಲ್ಲಿ ಸುಮಾರು 600ಕ್ಕೂ ಹೆಚ್ಚಿಗೆ ಮನೆಗಳನ್ನ ನಾವು ಕೊಡಿಸಿದ್ದೀವಿ. ಅದರಲ್ಲಿ ಅನೇಕರು ಬಂದು ವಾಸನೂ ಕೂಡ ಮಾಡ್ತಾಯಿದ್ದಾರೆ. ಆದರೆ ನವಂಬರ್ 8ನೇ ಉಳಿದಂಥ 638 ಮನೆಗಳು ಕೊಡ್ತೀವಿ ಅನ್ನೋಂಥ ಮಾತನ್ನು ರಾಜ್ಯ ಸರ್ಕಾರದವರು ಹೇಳಿದರು. ಆದರೆ ಇನ್ನೂ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂತಂದರೆ ಅವರ ಮೂಲಭೂತ ಸೌಕರ್ಯಗಳಿಲ್ಲ. ಸುಮಾರು ಮನೆಗಳಿಗೆ ಪವರೇ ಕೊಟ್ಟಿಲ್ಲ, ವಿದ್ಯುತ್ ಇಲ್ಲ ಅನ್ನೋಂಥ ಹೆಂಗೆ ಆ ಮನೆಗಳಿಗೆ ಹೋಗೋಕ್ಕೆ ಸಾಧ್ಯ? ಅದಕ್ಕೋಸ್ಕರ ನಾನು ಹೇಳ್ತೀನಿ, ಇದು ಭಾರತೀಯ ಜನತಾ ಪಾರ್ಟಿ, ಕಾಂಗ್ರೆಸ್ಸು ಅಥವಾ ಶಾಸಕರು ಅಥವಾ ಉಸ್ತುವಾರಿ ಸಚಿವರದ್ದು ಪ್ರಶ್ನೆ ಇದಲ್ಲ, ಬಡವ್ರ ಪ್ರಶ್ನೆ ಇದೆ. ಆ ಎಲ್ಲ ಬಡವರಿಗೂ ಕೂಡ ಮಾನ್ಯ ಉಸ್ತುವಾರಿ ಸಚಿವರು ನಾನು ಪ್ರಾರ್ಥನೆ ಮಾಡ್ತೀನಿ, 15 ಕೋಟಿ ರೂಪಾಯಿ ಏನು ಆ ವಿದ್ಯುತ್ತಿಗೆ ಬೇಕಾಗಿದೆ ಅದು ತಕ್ಷಣ ಬಿಡುಗಡೆ ಮಾಡಿಸಿ ಸಂಬಂಧಪಟ್ಟ ಮಂತ್ರಿಗಳನ್ನೇ ಕರ್ಕೊಂಬಂದು ನೀವು ಲಾಟ್ರಿ ಮುಖಾಂತರ ಆ ಬಡವರಿಗೆ 638 ಮನೆಗಳನ್ನು ತುರ್ತಾಗಿ ಹಂಚಬೇಕು ಅನ್ನೋಂಥ ಒತ್ತಾಯ ನಾನು ಮಾಡ್ತೇನೆ. ಈ ಸಮಾಜದ ಹೋರಾಟ ಮೊನ್ನೆ ಬೆಳಗಾಂನಲ್ಲಿ ನಡೆದಿರೋದ್ರ ಬಗ್ಗೆ ಪೊಲೀಸ್ ಇಲಾಖೆಯ ವೈಫಲ್ಯ ತುಂಬ ಸ್ಪಷ್ಟವಾಗಿ ಕಾಣುತ್ತೆ. ಯಾವುದೇ ಸಮಾಜದವರು ಅವ್ರಿಗೆ ಬೇಕಾದಂಥ ಬೇಡಿಕೆಗಳ ಬಗ್ಗೆ ಸರ್ಕಾರದ ಮುಂದೆ ಬೇಡಿಕೆ ಇಡೋದು ಸ್ವಾಭಾವಿಕ. ಅದನ್ನು ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅನ್ನೋದನ್ನು ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಮುಂಚೆನೇ ಅವ್ರು ಹೇಳಿದರು, ಟ್ರ್ಯಾಕ್ಟರ್ಗಳಿಂದ ನಾವು ಮೆರವಣಿಗೆಗಳು ಮಾಡ್ಕೊಂಬರ್ತೀವಿ ಅಂತ, ಲಕ್ಷಾಂತರ ಜನ ಬರ್ತೀವಿ ಅಂತ ಸ್ವಾಮೀಜಿಗಳು ಹೇಳಿದರು. ಇದಕ್ಕೇನು ಪೂರ್ವಭಾವಿ ತಯಾರಿನೇ ಇಲ್ಲದೇ ಲಾಠಿ ಚಾರ್ಜ್ ಮಾಡೋಂಥ ವ್ಯವಸ್ಥೆಯನ್ನು ಮಾಡಿದ್ರೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ಬೇಡಿಕೆಗಳು ಇಟ್ಕೊಂಡು ಹೋರಾಟ ಮಾಡೋಂಥ ಪರಿಸ್ಥಿತಿ ಇಲ್ಲ. ನಾವು ಸರ್ವಾಧಿಕಾರಿಗಳು ಅನ್ನೋಂಥ ರೂಪದಲ್ಲಿ ರಾಜ್ಯ ಸರ್ಕಾರ ನಡ್ಕೊಂಡಿರೋಂಥದ್ದು ನಾನು ಅತಿ ಉಗ್ರವಾಗಿ ಖಂಡನೆ ಮಾಡ್ತೇನೆ. ಯಾರ್ಯಾರ ಮೇಲೆ ಕೇಸ್ ಹಾಕಿದಾರೋ ಆ ಕೇಸ್ ಅಷ್ಟು ವಾಪಸ್ ತೊಗೋಬೇಕು ಮತ್ತು ಇಡೀ ಕರ್ನಾಟಕ ರಾಜ್ಯ ಜನರ ಕ್ಷಮೆ ಕೇಳಬೇಕು. ಯಾಕೆಂತಂದರೆ ಅವ್ರು ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡೋದೇ ತಪ್ಪು ಅನ್ನೋಂಥ ಒಂದು ಭಾವನೆ ಈ ಸರ್ಕಾರ ತರ್ತಾ ಇರೋದು ಸೂಕ್ತ ಅಲ್ಲ. ಮುಂಚೆನೇ ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಅವ್ರ ಬೇಡಿಕೆಗಳ ಬಗ್ಗೆ ಕೂರಿಸ್ಕೊಂಡು ಚರ್ಚೆ ಮಾಡಿ ಇದನ್ನು ಸಾಲ್ವ್ ಮಾಡ್ಬೋದಿತ್ತು. ಅವ್ರಿಗೆ ನೆನ್ನೆ ದಡ್ಡಂತ ಏನು ಮೊನ್ನೆ ಬಂದು ಹೋರಾಟಕ್ಕೆ ಇಳಿಲಿಲ್ಲ. ಅವರೊಂದು 15-20 ದಿನದ ಮುಂಚೆನೇ ಹೇಳಿದರು ನಾವು ಈ ರೀತಿ ಹೋರಾಟಗಳು ಮಾಡ್ತೇವೆ ಅಂತ. ಅದು ಗೊತ್ತಿದ್ರೂ ಕೂಡ ಸರ್ಕಾರ ಮಾತುಕತೆ ಮಾಡ್ದೇ ಏಕಾಏಕಿ ಈ ರೀತಿ ಲಾಠಿ ಚಾರ್ಜ್ ಮಾಡಿ ಅನೇಕರ ಬಗ್ಗೆ ಅನೇಕರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇನ್ನು ಅನೇಕರಿಗೂ ಸಾಕಷ್ಟು ಲಾಠಿ ಚಾರ್ಜ್ ಆಗಿದೆ. ಇದು ಒಳ್ಳೆಯದಲ್ಲ. ಯಾರ್ಯಾರ ಮೇಲೆ ಕೇಸ್ ಹಾಕಿದಾರೋ ತಕ್ಷಣ ಕೇಸನ್ನು ವಿಡ್ರಾ ಮಾಡಬೇಕು. ಆ ಬೇಡಿಕೆ ಬಗ್ಗೆ ಸರ್ಕಾರ ಕೂತ್ಕೊಂಡು ಚರ್ಚೆ ಮಾಡಲಿ. ಅವ್ರು ಸರಿನೋ ತಪ್ಪೋ ಕಾನೂನುಬದ್ಧವಾಗಿ ಅವ್ರಿಗೆ ಕೇಳ್ತಿರೋಂಥ ಬೇಡಿಕೆ ಸರಿ ಇದ್ದರೆ ಮಾಡಲಿ, ಇಲ್ಲ ಅಂತ ಅವ್ರು ಒಪ್ಪಿಸ್ಲಿ. ಅದು ಬಿಟ್ಟು ಲಾಠಿ ಚಾರ್ಜ್ ಮಾಡೋಂಥ ರೂಪ ಇದೆಯಲ್ಲ, ಇದು ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ. ಸರ್, ವೈನಾಡಿಗೆ ಸಿಎಂ ಅವರು 100 ಮನೆ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿ, ಬಟ್ ರಾಜ್ಯದಲ್ಲಾಗಿರೋಂಥ ಸಿರೂರು ಆಗಿರ್ಬೋದು, ಮಡಿಕೇರಿ, ಇಲ್ಲಿ ಪರಿಹಾರನೇ ಕೊಟ್ಟಿಲ್ಲ. ಇಲ್ಲ ಪರಿಹಾರ ವೈನಾಡಿಗೆ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೋಗಿ ಮನೆ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿದೇನು ಕಾಂಗ್ರೆಸ್ಸಿನ ವಿಶೇಷತೆ ಅಲ್ಲ. ಬೇರೆ ರಾಜ್ಯಕ್ಕೆ, ವಿಶೇಷ ಮುಸಲ್ಮಾನರಿಗೆ ಇದೊಂದು ಕರುಣೆಯಿಂದ ಅಂತನೂ ಅಲ್ಲ, ಭಿಕ್ಷೆನೂ ಅಲ್ಲ. ಒಂದು ರೀತಿ ಅವ್ರು ಮಾಡೋದ್ರಿಂದ ಸೋನಿಯಾ ಗಾಂಧಿಗೆ ತೃಪ್ತಿಪಡಿಸ್ಬೋದು, ರಾಹುಲ್ ಗಾಂಧಿಗೆ ತೃಪ್ತಿಪಡಿಸ್ಬೋದು ಅಂತ ವಯನಾಡಲ್ಲಿ ಪ್ರಿಯಾಂಕಾ ಗಾಂಧಿ ಗೆದ್ದಿರೋದ್ರಿಂದ ಅಲ್ಲಿ ಹೋಗಿ ಅದನ್ನು ಮನೆ ಕಟ್ಟಿಸ್ತಾ ಇದ್ದಾರೆ. ಯಾಕೆ ಶಿವಮೊಗ್ಗದಲ್ಲಿ ಎಷ್ಟು ಮನೆ ಬಿದ್ದೋಗಿದೆ? ಹೋದ ವರ್ಷ ಬಿದ್ದ ಮನೆಗಳಿಗೆ ಇನ್ನೂ ಪರಿಹಾರ ಕೊಟ್ಟಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ಮಳೆ ಬಂದಂಥ ಸಂದರ್ಭದಲ್ಲಿ ಅನೇಕ ಮನೆಗಳು ಬಿದ್ದೋಗಿದೆ.
ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಸಂಬಂಧಪಟ್ಟ ಮಂತ್ರಿಗಳಾಗಲಿ ಆ ಕಡೆ ಹೋಗಿಲ್ಲ, ಅವ್ರಿಗೆ ಮಾತಾಡಿಸೂ ಇಲ್ಲ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಈ ರೀತಿ ಎಲ್ಲದರಲ್ಲೂ ಕೂಡ ಮುಸಲ್ಮಾನರಿಗೆ ತೃಪ್ತಿಪಡಿಸೋಂಥದ್ದು, ಕಾಂಗ್ರೆಸ್ಸಿನ ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಗೆ ತೃಪ್ತಿಪಡಿಸೋದ್ರಲ್ಲೇ ರಾಜ್ಯ ಸರ್ಕಾರದ ಹಣವನ್ನು ವಿನಿಯೋಗ ಮಾಡಬಾರ್ದು. ಇಡೀ ರಾಜ್ಯಕ್ಕೆ ಒಂದೇ ಕಾನೂನು ತೊಗೊಂಬಂದು ಎಲ್ಲೆಲ್ಲಿ ಮನೆ ಬಿದ್ದೋಗಿದೆಯೋ ಆ ಮನೆ ಬಿದ್ದೋಗಿರೋಂಥ ಎಲ್ಲ ಬಡವರಿಗೂ ಕೂಡ ಮನೆ ಕಟ್ಸ್ಕೊಡೋಂಥದ್ದು, ಪರಿಹಾರ ಕೊಡೋಂಥ ವ್ಯವಸ್ಥೆನ ರಾಜ್ಯ ಸರ್ಕಾರ ಮಾಡಲಿ ಅಂತ ಒತ್ತಾಯ ಮಾಡ್ತೀನಿ. ಶಿವಮೊಗ್ಗ ಆಶ್ರಯ